ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. 20 ಪುರುಷರು 3 ಮಹಿಳೆಯರು ನೈಟ್ ಕ್ಲಬ್ನಲ್ಲಿ ಸಜೀವ ದಹನ ಆಗಿದ್ದಾರೆ. ನಾರ್ತ್ ಗೋವಾದ ಅರ್ಪೋರಾ ಕ್ಲಬ್ನಲ್ಲಿ ಘಟನೆ ನಡೆದಿರೋದು. ಅರ್ಪೋರಾದಲ್ಲಿನ ಕ್ಲಬ್ನಲ್ಲಿ ಈ ಘಟನೆ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟದಿಂದ ಅಗ್ನಿ ಅವಘಡ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ದಳ ಹರಸಾಹಸ ಪಡಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಸ್ಥಳಕ್ಕೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ದೌಡಾಯಿಸಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಸುಮಾರು 12:04 ಈ ಘಟನೆ ಸಂಭವಿಸಿರುವುದು. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಗೋವಾದ ಅರ್ಪೋರಾದಲ್ಲಿನ ಒಂದು ನೈಟ್ ಕ್ಲಬ್ನಲ್ಲಿ ಘಟನೆ ಸಂಭವಿಸಿದೆ. ಪ್ರವಾಸಿಗರೇ ಹೆಚ್ಚಾಗಿದ್ದ ಹೋಟೆಲ್ ಕಮ್ ಕ್ಲಬ್ನಲ್ಲಿ ಘಟನೆ ನಡೆದಿರುವುದು. ಈ ಅವಘಡ ಸಂಭವಿಸಿದ ವೇಳೆ 20 ಪುರುಷರು 3 ಮಹಿಳೆಯರು ಸಜೀವವಾಗಿ ದಹನ ಆಗಿದ್ದಾರೆ. ಈ ವೇಳೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ತಕ್ಷಣ ಭೇಟಿ ನೀಡಿ ಮಾತನಾಡಿದ್ದಾರೆ. ಇದು ದುರದೃಷ್ಟಕರ ಘಟನೆ, ಹೀಗಾಗಬಾರ್ದಾಗಿತ್ತು. ಬೆಂಕಿಗೆ ಕಾರಣ ಏನು ಅಂತ ಪತ್ತೆ ಹಚ್ಚೋಕೆ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಗೋವಾದಲ್ಲಿನ ಅರ್ಪೋರಾದಲ್ಲಿರುವಂತಹ ಒಂದು ನೈಟ್ ಕ್ಲಬ್ನಲ್ಲಿ ಸುಮಾರು 12:04 ಈ ರೀತಿಯಾದಂತಹ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಬಹುಶಃ ಸಿಲಿಂಡರ್ ಸ್ಫೋಟದಿಂದ ಆಗಿರಬಹುದು ಅನ್ನುವ ಶಂಕೆ ವ್ಯಕ್ತ ಆಗ್ತಾ ಇದೆ. ನಾರ್ತ್ ಗೋವಾದಲ್ಲಿರುವಂತಹ ಅರ್ಪೋರಾದಲ್ಲಿ ಘಟನೆ ನಡೆದಿರೋದು. ಈ ಸಿಲಿಂಡರ್ ಸ್ಫೋಟದಿಂದ ಅಗ್ನಿ ಅವಘಡ ಸಂಭವಿಸಿರಬಹುದು. ಇಲ್ಲಿ 20 ಪುರುಷರು 3 ಮಹಿಳೆಯರು ಸಜೀವ ದಹನ ಆಗಿದ್ದಾರೆ. क्लब में जो इंसिडेंट्स हुआ, अनफॉर्चुनेट इंसिडेंट्स, इस तरह का इंसिडेंट्स कभी नहीं होना चाहिए. गोवा जैसे टूरिज्म स्टेट में कुछ जो इलीगल्स या विदाउट परमिशन इस तरह के जो चलाते हैं, और इसी में जो फायर इंसिडेंट्स हुआ, इसी के कारण यहाँ पे जो उनके स्टाफ और एक 3-4 टूरिस्ट जो अंदर थे, ये 2-3 इनको जल के हुआ, बाकी लोग बिकॉज ऑफ द सफोकेशन उनकी डेथ हो गई. ऑल टुगेदर 23 लोगों की डेथ हो चुकी है. और जिनकी डेथ हो चुकी है उनके प्रति संवेदना मैं व्यक्त करता हूँ. गोवा सरकार की तरफ से पूरी उसकी इंक्वायरी की जाएगी और जो कल्प्रिट इसमें हैं जो उनको बिहाइंड द बार्स किया जाएगा. सर, क्या आप मानते हैं कि बहुत बड़ी घटना है?